ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗ ಯಾಕೆ. ಸೊ ನಾವು ಇವತ್ತು ಡಿಸ್ಕಸ್ ಮಾಡೋದಕ್ಕೆ ಅಂತ ಹೊರಟಿರೋ ಟಾಪಿಕ್ ಬಂದು ಭಾರತದಲ್ಲೇ ತಯಾರಾದ CAR ಟಿ ಸೆಲ್ ಥೆರಪಿ ಅಂತ ಕರಿತೀವಿ. ಸೊ ಇತ್ತೀಚೆಗೆ ಭಾರತದಲ್ಲೇ ಈ ಸೆಲ್ ಥೆರಪಿಯನ್ನು ನಾವು ಶುರು ಮಾಡಿದ್ದೀವಿ. ಸೊ ಅದರಿಂದಾಗಿ ಇತ್ತೀಚೆಗೆ ಇದು ಸುದ್ದಿನಲ್ಲಿ ಅಂದರೆ ಇತ್ತೀಚೆಗೆ ರಾಷ್ಟ್ರಪತಿಯಾದಂತಹ ದ್ರೌಪದಿ ಮುರ್ಮು ಅವರು ಕ್ಯಾನ್ಸರ್ ಚಿಕಿತ್ಸೆಗೆ ನೀಡುವಂತಹ ಒಂದು ಸ್ಥಳೀಯವಾಗಿ ಒಂದು ನೇಟಿವ್ ಆಗಿಯೇ ನಮ್ಮಲ್ಲೇ ಒಂದು ಅಭಿವೃದ್ಧಿಪಡಿಸಿದಂತಹ ಮೊದಲ ಕೆಮರಿಕ್ ಆಂಟಿಜೆನ್ ರಿಸೆಪ್ಟರ್ ಟಿ ಸೆಲ್ ಥೆರಪಿಯನ್ನು ಪ್ರಾರಂಭ ಮಾಡ್ತಿದ್ದಾರೆ. ಸೊ ಇದು ಮನುಕುಲಕ್ಕೆ ಒಂದು ಹೊಸ ಭರವಸೆಯನ್ನು ಲೈಕ್ ಕ್ಯಾನ್ಸರ್ ವಿರುದ್ಧವಾಗಿ ನೀಡಿದಂಥ ಒಂದು ಹೊಸ ಭರವಸೆ ಅಂತಲೇ ಕನ್ಸಿಡರ್ ಮಾಡಲಾಗಿದೆ. ಆ್ಯಂಡ್ ಸೈಂಟಿಫಿಕಲಿ ಮತ್ತು ರಿಸರ್ಚ್ ಇದರಲ್ಲಿ ಒಂದು ಪ್ರಮುಖವಾದಂತಹ ಒಂದು ಪ್ರಗತಿ ಅಂತಲೇ ಕೂಡ ಭಾರತದ ಒಂದು ಕಾರ್ಯವನ್ನು ಎಲ್ಲ ದೇಶಗಳ ಒಂದು ಪ್ರಮುಖವಾದ ನಾಯಕರು ಅದನ್ನು ಹೊಗಳಿದ್ದಾರೆ. ಸೊ ಅದರಿಂದಾಗಿ ಇದು ಸಾಧ್ಯದಂತಹ ಥೆರಪಿ. ಅದ್ರ ಜೊತೆಗೆ ಈ ನೆಕ್ಸ್ಟ್ CAR-19 ಥೆರಪಿ ಬಗ್ಗೆ ಅಂದರೆ ಏನು ಅಂತ ನೋಡ್ತಾ ಬಂದ ಇತ್ತೀಚೆಗೆ IIT ಬಾಂಬೆ ಮತ್ತು ಟಾಟಾ ಮೆಮೋರಿಯಲ್ ಸೆಂಟರ್ನವರು ಈ ಒಂದು ಥೆರಪಿಯನ್ನು ಇದು ಮಾಡಿದ್ದಾರೆ. ಸೊ ಈ ಥೆರಪಿಯನ್ನು ಯಾರಿಗೆ ಬಳಸಲಾಗುತ್ತೆ ಅಂದರೆ ಯೂಶಲಿ ಕ್ಯಾನ್ಸರ್ ಪೇಷಂಟ್ಗಳಿಗೆ ನೀಡುವಂತಹ ಒಂದು ಸೆಲ್ ಥೆರಪಿ ಆಗಿರುತ್ತೆ. ಸೊ ನಿಮಗೆಲ್ಲ ಗೊತ್ತಿದ್ದಾಗೆ ಕ್ಯಾನ್ಸರ್ನ ಲೈಕ್ ಏನು ಈ ಸೆಲ್ಗಳಿರುತ್ತೆ ಅದು ಮಲ್ಟಿಪಲ್ ಆಗ್ತಾ ಒಂದು ಮಾನವನ ದೇಹದಲ್ಲಿ ಒಂದು ಶಕ್ತಿಯನ್ನು ದುರುಪಯೋಗ ಲೈಕ್ ಅದನ್ನು ನಿತ್ರಾಣಗೊಳಿಸ್ತಾ ಬರ್ತವೆ. ಸೊ ಅದನ್ನು ಕಮ್ಮಿ ಮಾಡ್ತಾ ಬರ್ತವೆ. ಆ ಮೂಲಕ ಒಂದು ಕ್ಯಾನ್ಸರ್ ಸೆಲ್ಗಳು ಅದು ತುಂಬ ಹರಡೋದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತವೆ. ಬಟ್ ಈ ಸೆಲ್ ಥೆರಪಿಯಿಂದಾಗಿ ಸೊ ಕ್ಯಾನ್ಸರ್ ಸೆಲ್ಗಳನ್ನ ದೇಹದಲ್ಲಿ ಅದನ್ನು ಕೊಲ್ತಾ ಬರೋದಂಥದ್ದು, ಅದ್ರ ಮೂಲಕ ಒಂದು ಲೈಕ್ ಆಕ್ಟಿವೇಟ್ ಲೈಕ್ ಒಂದು ಗುಡ್ ಸೆಲ್ಸ್ ಏನಿರುತ್ತೆ ಅದನ್ನು ಒಂದು ಫಾರ್ಮ್ ಮಾಡ್ತಾ ಬರ್ತವೆ. ಸೊ ಅದರಿಂದಾಗಿ ಈ ನೆಕ್ಸ್ಟ್ CAR ಟಿ ಸೆಲ್ ಅಂತ ಥೆರಪಿ ಏನು ಕರಿತೀವಿ, ಇದು ಮೇಡ್ ಇನ್ ಇಂಡಿಯಾ ಅನ್ನೋ ಅದು ಕೂಡ ನೀವು ಜ್ಞಾಪನ ಇಟ್ಕೋಬೇಕಾಗುತ್ತೆ. ಮೇಡ್ ಇನ್ ಇಂಡಿಯಾದಲ್ಲಿ ಮಾಡಲಾದಂಥ ಒಂದು ಚಿಕಿತ್ಸೆ ಆಗಿರುತ್ತೆ. ಕ್ಯಾನ್ಸರ್ ವಿರುದ್ಧದ ಒಂದು ಪ್ರಮುಖ ಪ್ರಗತಿ ಅಂತಲೇ ಕರಿತೀವಿ. ಆ್ಯಂಡ್ ಈ ಸೆಲ್ ಥೆರಪಿಯಿಂದಾಗಿ ನಾವು ಖರ್ಚು ಮಾಡ್ತಿದ್ದಂತಹ ಒಂದು ವೆಚ್ಚವನ್ನು ಗಣನೀಯವಾಗಿ ಕಮ್ಮಿ ಮಾಡ್ತಾ ಬರ್ತದೆ. ಸೊ ಯೂಶಲಿ ನಾವು ಇದಕ್ಕೂ ಮೊದಲು ಲೈಕ್ ಅರೌಂಡ್ ವಿದೇಶಗಳಲ್ಲಿ ಈ ಚಿಕಿತ್ಸೆಗೆ ಅರೌಂಡ್ 4 ಕೋಟಿಗೂ ಮೀರಿ ಇದನ್ನು ಖರ್ಚು ಮಾಡಲಾಗ್ತಾ ಇರುತ್ತೆ. ಈಗ ಅದನ್ನು 1/10 ಅಂತ ಕರಿತೀವಿ. ಅಂದರೆ 4 ಕೋಟಿಗೂ ಅಥವಾ 4 ಲಕ್ಷಕ್ಕೂ ಇಳಿಯುತ್ತೋ ಲೈಕ್ ಅಂದರೆ ಅಷ್ಟು ಮಟ್ಟಿಗೆ ಒಂದು ಅಜಗಜಾಂತರವಾದಂಥ ಒಂದು ವೆಚ್ಚವನ್ನು ಕಮ್ಮಿ ಮಾಡ್ತಾ ಬರುತ್ತೆ. ಸೊ ಇದು ಕ್ಯಾನ್ಸರ್ ಕೇರ್ ಮತ್ತು ಜೆನೆಟಿಕ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಒಂದು ಐತಿಹಾಸಿಕ ಮೈಲಿಗಲ್ಲು ಅಂತಲೂ ಕೂಡ ಕರಿತೀವಿ. ಯಾಕೆಂದರೆ ಈ ಥೆರಪಿ ಏನಿದೆ ಈ ಥೆರಪಿ ತುಂಬಾ ಇಂಪಾರ್ಟೆಂಟ್. ಲೈಕ್ ಕ್ಯಾನ್ಸರ್ ಪೇಷಂಟ್ಗಳನ್ನ ಕ್ಯಾನ್ಸರ್ನ ಅವರಲ್ಲಿರುವಂಥ ಒಂದು ಕೋಶಗಳನ್ನು ಸಾಯಿಸಿ ಒಂದು ಲೈಕ್ ಅವರ ದೇಹದಿಂದ ಒಂದು ಕ್ಯಾನ್ಸರ್ನ ಹೋಗ್ಲಾಡ್ಸೋದಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಆದಂಥ ಒಂದು ಥೆರಪಿ ಅಂತಲೇ ಭಾವಿಸ್ತಾ ಬರ್ತೇವೆ. ಈ ಟಿ ಕೋಶಗಳು ಅಥವಾ ಟಿ ಸೆಲ್ಸ್ ಅಂದರೆ ಏನು ಅಂತ ನೋಡೋದಾದ್ರೆ ನಿಮಗೆಲ್ಲನೂ ಟಿ ಲಿಂಫೋಸೈಟ್ಸ್ ಅಂತಲೂ ಕೂಡ ಈ ಸೆಲ್ಲನ್ನು ಕರಿತೀವಿ. ಸೊ ಒಂದು ಪ್ರತಿರಕ್ಷಣಾ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಒಂದು ಬಿಳಿ ರಕ್ತ ಕಣಗಳ ಒಂದು ವಿಧವಾಗಿದೆ. ಟೈಪ್ ಆಫ್ ಒಂದು ಲೈಕ್ ವೈಟ್ ಸೆಲ್ಸ್ ಅಥವಾ ವೈಟ್ ಬ್ಲಡ್ ಸೆಲ್ಸ್ ಅಂತ ಕರಿತೀವಿ. ಅಂದರೆ ಈ ವೈಟ್ ಬ್ಲಡ್ ಸೆಲ್ಸ್ ಏನು ಮಾಡುತ್ತೆ, ಯೂಶಲಿ ನಮ್ಮ ದೇಹಕ್ಕೆ ಒಂದು ಪರಕೀಯವಾಗಿ ಬರುವಂತಹ ವೈರಾಣುಗಳಾಗಿರ್ಬೋದು ಅಥವಾ ಬೇರೆ ಏನಾದ್ರು ಲೈಕ್ ಕೀಟಾಣುಗಳಾಗಿ ಲೈಕ್ ದೇಹಕ್ಕೆ ಬರುವಂತಹ ಒಂದು ವೈರಾಣು ಲೈಕ್ ಇವನ್ನ ಹೊಡೆದು ಲೈಕ್ ಅದನ್ನ ಅಲ್ಲೇ ನಿರ್ನಾಮ ಮಾಡಿ ಒಂದು ಲೈಕ್ ಪ್ರತಿರಕ್ಷಣವನ್ನು ಕೊಡುವಂಥದ್ದು ಈ ವೈಟ್ ಬ್ಲಡ್ ಸೆಲ್ಸ್ಗಳು. ಅದರಲ್ಲಿ ಒಂದು ಟೈಪು ಈ ಟಿ ಲಿಂಫೋಸೈಟ್ಸ್. ಅದರಿಂದಾಗಿಂದ ಟಿ ಸೆಲ್ಸ್ ಅಂತ ಕರಿತೀವಿ. ಟಿ ಸೆಲ್ಸ್ ಬಿಲಾಂಗ್ಸ್ ಟು ವೈಟ್ ಬ್ಲಡ್ ಸೆಲ್ಸ್ಗೆ. ಸೊ ಅದೊಂದು ಇರಲಿ. ನಿಮಗೆ ದೇಹದೊಳಗೆ ನಮಗೆ ಪ್ರವೇಶ ಮಾಡುವಂಥ ವೈರಸ್ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು, ಕೋಶಗಳು, ಕ್ಯಾನ್ಸರ್ ಕೋಶಗಳು ಇವೆಲ್ಲವನ್ನು ಕೂಡ ಅಲ್ಲೇ ಅದನ್ನು ಗುರುತಿಸಿ ಅದನ್ನು ಅಲ್ಲಿ ಲೈಕ್ ಹೋರಾಟ ಮಾಡಿ ಅದನ್ನು ಸಾಯಿಸ್ತಾ ಬರ್ತವೆ ಈ ಸೆಲ್ಗಳನ್ನ. ಸೊ ಆ ರೀತಿಯಲ್ಲಿ ಸೊ ಇದರಲ್ಲಿ 2 ವಿಧಗಳಿರುತ್ತೆ. ಒಂದು ಸಹಾಯಕ ಟಿ ಜೀವಕೋಶ ಅಂತ ಒಂದು ಕರಿತೀವಿ, ಇನ್ನೊಂದು ಸೈಟೋಕಾಕ್ಸಿಕ್ ಟಿ ಕೋಶಗಳು ಅಂತ ಕೂಡ ಕರೀತೀವಿ ಕೋಶಗಳ ಬಗ್ಗೆ. ಆ್ಯಂಡ್ CAR ಲೈಕ್ ಟೆಲ್ ಥೆರಪಿ ಅಂದರೆ ಏನು, ಇದೇನು ಲೈಕ್ ಅಂತ ನೋಡೋದಾದರೆ ಕೋಶಗಳ ವಿರುದ್ಧ ಹೋರಾಡಲು ಈ ಕ್ಯಾನ್ಸರ್ ಕೋಶಗಳಂತ ಇರುತ್ತೆ ವಿರುದ್ಧ ಹೋರಾಡಲು ಟಿ ಜೀವಕೋಶಗಳನ್ನು ತಳೀಯವಾಗಿ ಮಾರ್ಪಡಿಸುವಂಥದ್ದು ಜೀನ್ ಎಡಿಟಿಂಗ್ ಅಂತ ಕರಿತೇವೆ. ಲೈಕ್ ಆ ಸೆಲ್ಗಳನ್ನ ಜೀನಲ್ಲಿ ಎಡಿಟ್ ಮಾಡ್ತಾ ಬರ್ತಾರೆ. ಒಂದು ತಳೀಯವಾಗಿ ಜೀನ್ನ ಎಡಿಟ್ ಮಾಡಿ ಸೊ ಆ ಮೂಲಕ ಅದನ್ನು ಮಾನವನ ದೇಹಗಳಿಗೆ ತಿರ್ಗಾ ಬಿಡಲಾಗುತ್ತೆ. ಅಂದರೆ ಲೈಕ್ ಈ ಮೂಳೆ ಮಜ್ಜೆಯಿಂದ ಏನು ಕರಿತೀವಿ ಇದರಲ್ಲಿರುವಂಥ ಕಾಂಡಕೋಶಗಳಿಂದ ಅಭಿವೃದ್ಧಿಪಡಿಸಲಾದಂತಹ ಒಂದು ಬಿಳಿ ರಕ್ತ ಕಣಗಳ ಒಂದು ವಿಧವಾಗಿರುತ್ತೆ, ಒಂದು ಗುಂಪು ಅಂತ ಆಗಿರುತ್ತೆ. ಸೊ ಈ ಪ್ರತಿರಕ್ಷಣಾ ವ್ಯವಸ್ಥೆಯ ಪ್ರಮುಖವಾಗಿರುತ್ತೆ ಮತ್ತು ಸೋಂಕುಗಳ ವಿರುದ್ಧ ದೇಹವನ್ನು ರಕ್ಷಣೆ ಮಾಡುತ್ತೆ ಈ ಟಿ ಸೆಲ್ಗಳು. ಸೊ ಅದರಿಂದಾಗಿ ಈ ಟಿ ಲೈಕ್ CAR ಟಿ ಕೋಶಗಳನ್ನ ಹೇಗೆ ಲೈಕ್ ಅಂದರೆ ಕೆಮರಿಕ್ ಆಂಟಿಜೆನ್ ರಿಸೆಪ್ಟರ್ ಈ ಕೋಶಗಳನ್ನ ಹೇಗೆ ತಯಾರು ಮಾಡಲಾಗುತ್ತೆ ಅಂತ ನೋಡೋದಾದರೆ ನೀವು ಲ್ಯೂಕೋಫೆರೋಸಿಸ್ ಅನ್ನೋ ಒಂದು ಪ್ರಕ್ರಿಯೆ ಇರುತ್ತೆ.
ಸೊ ಆ ಪ್ರಕ್ರಿಯೆ ಮೂಲಕ ಟಿ ಕೋಶಗಳನ್ನ ಸಂಗ್ರಹಣೆ ಮಾಡಲಾಗುತ್ತೆ. ಈ ಸಂಗ್ರಹಣೆ ಮಾಡಲಾದಂತಹ ಚೆಮರಿಕ್ ಆಂಟಿಜೆನ್ ರಿಸೆಪ್ಟರ್ಗಳು ಏನು ಪ್ರೋಟೀನ್ ಇರುತ್ತೆ ಇದನ್ನು ಪ್ರಯೋಗಾಲಯದಲ್ಲಿ ಅಥವಾ ಲ್ಯಾಬೊರೇಟರೀಸ್ಗಳಲ್ಲಿ ಅದನ್ನು ಮಾರ್ಪಡಿಸಲಾಗುತ್ತೆ. ಸೊ ಈ ಮಾರ್ಪಡಿಸಿದಂತಹ ಇದನ್ನು ಜೀನನ್ನು ಲ್ಯಾಬ್ನಲ್ಲಿ ಕೃತಕವಾಗಿ ಅಭಿವೃದ್ಧಿಪಡಿಸಲಾಗುತ್ತೆ. ಅದನ್ನು ಮಲ್ಟಿಪಲ್ಸ್ ಮಾಡ್ತಾರೆ. ಒಂದು ಸೆಲ್ಲಿಂದ ಸಾವಿರಾರಿಂದ ಲಕ್ಷಾಂತರ ಸೆಲ್ಗಳಾಗಿ ಅದನ್ನು ಮಾರ್ಪಡಿಸುತ್ತಾರೆ. ಸೊ ಆ ಮೂಲಕ ಅದನ್ನು ವೆಕ್ಟರ್ ವಾಹನವಾಗಿ ಕಾರ್ಯನಿರ್ವಹಿಸುತ್ತೆ. ಅದನ್ನು ತಿರ್ಗಿ ಅದನ್ನು ಲ್ಯಾಬಿಂದ ತಿರ್ಗಿ ಹಾಸ್ಪಿಟ್ಲಿಗೆ ಸೆಂಡ್ ಮಾಡ್ತಾನೆ. ಹಾಸ್ಪಿಟ್ಲ್ಗಳಲ್ಲಿ ಅದನ್ನು ಯಾರು ಪೇಷಂಟ್ ಇರ್ತಾರೆ ಪೇಷಂಟ್ಗೆ ಅವ್ರ ದೇಹದೊಳಗೆ ಅದನ್ನು ಇಂಜೆಕ್ಟ್ ಮಾಡ್ತಾ ಬರ್ತಾರೆ. ಸೊ ಆ ಇಂಜೆಕ್ಟ್ ಮಾಡೋದ್ರಿಂದಾಗಿ ಕ್ಯಾನ್ಸರ್ ಸೆಲ್ಗಳನ್ನ ಎಲ್ಲವನ್ನು ಹೊಡೆದು ಸಾಯಿಸಿ ದೆನ್ ಒಂದು ಆರೋಗ್ಯಕರವಾದಂಥ ಸೆಲ್ಗಳು ಬರುತ್ತೆ. ಸೊ ನಿಮಗೆ ಈ ಇಮ್ಯಾಜಿನ ನೋಡ್ತಾ ಬಂದರೆ ಇಲ್ಲಿ ಗೊತ್ತಾಗ್ಬರುತ್ತೆ. ಸೊ ಹೆಲ್ತ್ ಕೇರ್ ಯೂಶಲಿ ಬ್ಲಡ್ನಲ್ಲಿ ಇರುವಂತಹ ಟಿ ಸೆಲ್ ಬ್ಲಡ್ಗಳನ್ನ ಕಲೆಕ್ಟ್ ಮಾಡ್ಕೋತಾರೆ ಬ್ಲಡ್ ಸ್ಯಾಂಪಲಿಂದ. ದೆನ್ ಅದನ್ನು ಬ್ಲಡ್ಡಿಂದ ಟಿ ಸೆಲ್ಸ್ನ ಸಪ್ರೇಟ್ ಮಾಡ್ತಾರೆ, ಅಂದರೆ ರಿಮೂವ್ ಮಾಡ್ತಾರೆ. ದೆನ್ ಅದನ್ನು ಜೆನೆಟಿಕಲಿ ಆಲ್ಟರ್ಡ್ ಮಾಡಿ, ಅಂದರೆ ಜೀನ್ಸ್ ಏನು ತಳೀಯವಾಗಿ ಅದನ್ನು ಆಲ್ಟರ್ ಮಾಡಿ, ಸೊ ಅಲ್ಲಿ ನಿಮ್ಗೆ ಅದನ್ನು ಸ್ಪೆಸಿಫಿಕ್ ಆಗಿ ರೆಸೆಪ್ಟರ್ ಅಂತ ಏನು ಕರಿತೀವಿ ಅಂದರೆ CR ಅದನ್ನು ಆ್ಯಡ್ ಮಾಡ್ತಾ ಬರ್ತಾರೆ. ಅದನ್ನು ಆವಾಗ ಟಿ ಸೆಲ್ಸ್ ಹೋಗಿ ಆವಾಗ CR ಸೆಲ್ಸ್ ಆಗುತ್ತೆ, ಟಿ ಸೆಲ್ಸ್ ಆಗುತ್ತೆ. ದೆನ್ ಅದನ್ನು ಲ್ಯಾಬಲ್ಲಿ ಮಿಲಿಯನ್ಸ್ 1ರಿಂದ 1000 ಲಕ್ಷದಿಂದ ಕೋಟಿ ಈ ರೀತಿಯಾಗಿ ಸೆಲ್ಗಳನ್ನ ಬೆಳೆಸಲಾಗುತ್ತೆ. ತಿರ್ಗಾ ಬೆಳೆದಂಥ ಸೆಲ್ಗಳನ್ನ ಯೂಶಲಿ ಟಿ ಸೆಲ್ ಥೆರಪಿನಲ್ಲಿ ನೀಡ್ತಾ ಬಂದು ಅದನ್ನು ಮಾನವನ ದೇಹಕ್ಕೆ ಇಂಜೆಕ್ಟ್ ಮಾಡ್ತಾ ಬರ್ತಾರೆ. ಈ ಮೂಲಕ ಅದು ಕ್ಯಾನ್ಸರನ್ನು ಹೊಡೆದು ಕ್ಯಾನ್ಸರನ್ನು ನಿರ್ನಾಮ ಮಾಡ್ತಾ ಬರುತ್ತೆ, ಅದು ಕ್ಯಾನ್ಸರ್ನ ಸಾಯಿಸ್ತಾ ಬರುತ್ತೆ. ಇದಿಷ್ಟು ಕ್ಯಾನ್ಸರ್ ಥೆರಪಿ ಬಗ್ಗೆ ಇರುವ. ಸೊ ನಿಮಗೆಲ್ಲ ಗೊತ್ತಿದ್ದಂಗೆ ಟಿ ಸೆಲ್ಸ್ ಅಂದ್ರೆ ಏನು, ಯಾಕೆ ಅಂದರೆ ಯೂಶಲಿ ಇದು ಇತ್ತೀಚೆಗೆ ಭಾರತದಲ್ಲೇ ತಯಾರಾದಂತಹ ಒಂದು ಟಿ ಸೆಲ್ಸ್. ಇದನ್ನು ಯಾರು ಓಪನ್ ಮಾಡಿದ್ರೆ ದ್ರೌಪದಿ ಮುರ್ಮು ಅವರು. ಸೊ ಇದಿಷ್ಟು ಗ್ಯಾಪ್ನ ಇಲ್ಲಿ IIT ಬಾಂಬೆನಲ್ಲಿ ಇದನ್ನು ತಯಾರು ಮಾಡಲಾಗಿರುವಂಥದ್ದು. IIT ಬಾಂಬೆ ಆ್ಯಂಡ್ ಟಾಟಾ ಮೆಮೋರಿಯಲ್ ಸೆಂಟರ್ ಫಾರ್ ಈ ಮೆಡಿಕಲ್ ಎಕ್ಸಲೆನ್ಸ್ ಏನಿದೆ ಅದು ಕೂಡ, ಇದು ಎರಡೂ ಕೂಡ ಸೇರಿ ಶುರು ಮಾಡಿರುವಂಥದ್ದು. ಇದೊಂದು ಜೀನ್ ಎಡಿಟಿಂಗ್ ಚಿಕಿತ್ಸಾ ವಿಧಾನ. ಅದೊಂದು ಗ್ಯಾಪ್ನ ಇಲ್ಲಿ ಜೀನ್ ಆಲ್ಟರ್ಡ್ ಮಾಡುವಂಥದ್ದು. ದೇಹದಲ್ಲಿ ಸಿಗುವಂತಹ ನಮ್ಮ ಟಿ ಸೆಲ್ಲನ್ನು ಅದನ್ನು ಬ್ಲಡ್ಡಿಂದ ಸೆಗ್ರಿಗೇಟ್ ಮಾಡಿ ಟಿ ಸೆಲ್ಗೆ CR ತಿರ್ಗಿ ಆ್ಯಡ್ ಮಾಡಿ ಅದನ್ನು ಲ್ಯಾಬಲ್ಲಿ ಮಲ್ಟಿಪಲ್ಸ್ ಮಾಡಿ ಆ ಮಲ್ಟಿಪಲ್ ಮಾಡೋದಂತಹ ಸೆಲ್ಲನ್ನು ತಿರ್ಗಿ ಮಾನವನ ದೇಹಕ್ಕೆ ಇಂಜೆಕ್ಟ್ ಮಾಡೋದ್ರ ಮೂಲಕ ನಾವು ಕ್ಯಾನ್ಸರನ್ನು ಓಡಿಸುವಂಥದ್ದು. ಸೊ ಇದೊಂದು ಕ್ಯಾನ್ಸರ್ಗೆ ಇರುವಂತಹ ಒಂದು ಚಿಕಿತ್ಸೆಯನ್ನು ಇರುವಂತಹ ಒಂದು ವಿಧಾನ ಆಗಿರುತ್ತೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಸಿಗುವಂಥ ಮಾಹಿತಿ. ಥ್ಯಾಂಕ್ ಯು.